ಜೋರಾಗ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಫೈಟ್. ಅನುದಾನ ವಿಚಾರದಲ್ಲಿ ಕೇಂದ್ರದ ಜೊತೆ ರಾಜ್ಯ ಸರ್ಕಾರದ ಗುದ್ದಾಟ ಮುಂದುವರೆದಿದೆ. ಕೇಂದ್ರದ ವಿರುದ್ಧ ವಿಧಾನಸಭೆಯಲ್ಲಿ 2 ನಿರ್ಣಯ ಅಂಗೀಕರಿಸಲಾಗಿದೆ. ಅನುದಾನ ತಾರತಮ್ಯ ಸರಿಪಡಿಸುವಂತೆ ಒಂದು ನಿರ್ಣಯ ತೆಗೆದುಕೊಳ್ಳಲಾಗಿದ್ದು, ಸ್ವಾಮಿನಾಥನ್ ವರದಿ ಅನುಷ್ಠಾನ, ಎಂಎಸ್ಪಿ ಬೆಂಬಲ ಬೆಲೆ ನೀಡುವಂತೆ ನಿರ್ಣಯ. 2 ಅಂಶಗಳ ಜಾರಿಗೆ ಆಗ್ರಹಿಸಿ ಕೇಂದ್ರಕ್ಕೆ ಶಿಫಾರಸು ಕಳಿಸೋದಕ್ಕೆ ನಿರ್ಧಾರ. ಸಿಲೆಬಸ್ನಲ್ಲಿ ಇಲ್ಲದ ಸಬ್ಜೆಕ್ಟ್ ನೋಡಿ ಬಿಜೆಪಿ ಕಂಗಾಲಾಯಿತು. ಹೀಗಾಗಿ ಏಕಾಏಕಿ ಮಂಡಿಸಿದ ನಿರ್ಣಯಕ್ಕೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ನಿರ್ಣಯದ ವಿರುದ್ಧ ಸದನದ ಬಾವಿಗೆ ಇಳಿದು ಹೋರಾಟ ನಡೆಸಿತು. ಮೋದಿ ಮೋದಿ ಅಂತ ಬಿಜೆಪಿ ಘೋಷಣೆ ಕೂಗಿತು. ಈಗ ಸದನದಲ್ಲೂ ನಿರ್ಣಯ ಮಂಡನೆ ಜೊತೆಗೆ ಪಂಜಾಬ್ ರೈತರ ಪರ ನಿರ್ಣಯ ಪಾಸ್. ರೈತರ ಗುಂಡಿಕ್ಕಿ ಕೊಂದ ಸರ್ಕಾರ ಅಂತ ಕೃಷ್ಣ ಬೈರೇಗೌಡ ಆಕ್ರೋಶ ಹೊರಹಾಕಿದ್ರು. ಬಿಜೆಪಿಗರ ಗಲಾಟೆ ಮಧ್ಯೆ ಕಲಾಪ 10 ನಿಮಿಷ ಮುಂದಕ್ಕೆ ಹೋಯಿತು. ಅದಾದ ಮೇಲೆ ಸಂಧಾನ ಸಭೆಯೂ ವಿಫಲ ಆಗಿ ಕಲಾಪ ಮುಂದಕ್ಕೆ ಹೋಯಿತು. ನಾನು ಬೆಳಗ್ಗೆ ವಿಷ ತುಂಬಿಕೊಂಡಿದ್ದಾರೆ. ಸರ್ಕಾರ ವಿಷ ತುಂಬಿರೋ ಸರ್ಕಾರ, ವಿಷ ತುಂಬಿರೋ ಸರ್ಕಾರ ಇದು. ಕೇಂದ್ರ ಸರ್ಕಾರ ಮೇಲೆ ಪದೇ ಪದೇ ವಿಷಕಾರ ಅಂತ ಮನಸ್ಥಿತಿ ಸಿದ್ದರಾಮಯ್ಯನವರು. ಕರ್ನಾಟಕದ ಅಭಿವೃದ್ಧಿ ವಿಷಯದಲ್ಲಿ ಆಡಳಿತ ಮಾಡಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಬಿಟ್ಟೋಗಿ, ನಮ್ಮ ನ್ಯಾಯ ಆಡಳಿತ ಮಾಡಕ್ಕೆ ಹೋಗ್ತಾ ಇಲ್ಲ ಬಿಟ್ಟೋಗಿ. ಯಾಕೆ ಕೆಲಸ ಮಾಡೋದಕ್ಕೆ ಪ್ರಸ್ತಾವನೆ ಮಂಡಿಸಲಾಯಿತು. 45,000 ಪ್ರಶಾಂತ್, 2 ನಿರ್ಣಯಗಳ ಮಂಡನೆ ಮತ್ತು ಪ್ರತಿಭಟನೆ. ಸಿಲೆಬಸ್ನಲ್ಲಿ ಇಲ್ಲದನ್ನ ನೇರ ತಂದು ಮಂಡಿಸಿದ್ದೀರಿ ಅಂತ. ನನಗನ್ಸುತ್ತೆ ನೋಡಿ, ಅನುದಾನ ತಾರತಮ್ಯದ ವಿಷಯವನ್ನು ಕೇಂದ್ರದ ಬಜೆಟ್ ದಿನದ ನಂತರ ಏನು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅದರ ಬಗ್ಗೆ ಮಾತನಾಡಲಿಕ್ಕೆ ಆರಂಭಿಸಿದರು. ನಿನ್ನೆಯ ವಿಧಾನಸಭೆಯ ನಿರ್ಣಯ ಅದರ ಒಂದು ತಾರ್ಕಿಕ ಅಂತ್ಯ ಅಂತ ನನಗನ್ಸುತ್ತೆ. ನಥಿಂಗ್ ರಾಂಗ್. ಯಾವುದೇ ಒಂದು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಇಲ್ಲ ನಮ್ಗೆ ಹೆಚ್ಚು ಅನುದಾನವನ್ನು ಒದಗಿಸ್ಕೊಡಿ ಅಂತಕ್ಕಂಥದ್ದನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ. ಒಂದು ಪ್ರತಿಭಟನೆಯನ್ನು ಕೂಡ ಕಾಂಗ್ರೆಸ್ ಶಾಸಕರು ನಡೆಸಿದರು. ಆ ಪ್ರತಿಭಟನೆ ಕಾಂಗ್ರೆಸ್ಸಿಂದ ಅಲ್ಲ, ಸರ್ಕಾರದಿಂದ ನಡೆದಿದ್ದು ಅಂತಕ್ಕಂಥದ್ದನ್ನು ಕೂಡ ಹೇಳಲಾಯಿತು. ಈಗ ವಿಧಾನಸಭೆಯಲ್ಲಿ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಅದಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ವಿಧಾನಸಭೆಯ ನಿರ್ಣಯಕ್ಕೆ, ಶಾಸನ ಸಭೆಯ ನಿರ್ಣಯಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ಲೆಜಿಟಿಮಸಿ ಇದೆ, ಸ್ಯಾಂಟಿಟಿ ಕೂಡ ಇದೆ. ನೀವು ಕಳೆದ 10 ವರ್ಷಗಳಲ್ಲಿ 11 ವರ್ಷಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಪದೇ ಪದೇ ಈ ಪೊಲಿಟಿಕಲ್ ನರೇಟಿವನ್ನು ಫಿಕ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ವಿ ವರ್ಸಸ್ ಯು, ಅಂದರೆ ಕೇಂದ್ರ ವರ್ಸಸ್ ರಾಜ್ಯ ಅಂತಕ್ಕಂಥ ಒಂದು ನರೇಟಿವನ್ನು ನಾನಾ ಹಂತಗಳಲ್ಲಿ ಅದನ್ನು ಪೊಲಿಟಿಕಲಿ ಇಲ್ಲಿಯವರೆಗೆ ಲಾಭ ಸಿಕ್ಕಿಲ್ಲ. ಈಗ ಅಧಿಕಾರಕ್ಕೆ ಬಂದ ಹೊಸತರಲ್ಲಿ ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಹೆಚ್ಚು ಕಡಿಮೆ ಕಳೆದುಕೊಂಡಿತು, ಬಿ ಜೆ ಪಿಗೆ ಹೆಚ್ಚು ಲಾಭ ಆಯಿತು. ತದನಂತರ ಹಿಂದಿ ಭಾಷೆಯನ್ನು ಹೇರಲಾಗ್ತಾ ಇದೆ ಅಂತಕ್ಕಂಥ ಒಂದು ನರೇಟಿವನ್ನು ಫಿಕ್ಸ್ ಮಾಡುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದರು. ಭಾಳ ಯಶಸ್ಸೇನು ಅದರಲ್ಲಿ ಸಿಗಲಿಲ್ಲ. ನಂತರ ನಿಮ್ಗೆ ನೆನಪಿದರೆ 2018 ಚುನಾವಣೆಗೆ ಮುಂಚೆ ಲಿಂಗಾಯತರು, ವೀರಶೈವರು ಪ್ರತ್ಯೇಕ ಧರ್ಮ ಅಂತಕ್ಕಂಥದ್ದೊಂದು ನಿರ್ಣಯವನ್ನು ಅಂಗೀಕರಿಸಿ ಕೇಂದ್ರ ಅದನ್ನು ಪಾಸ್ ಮಾಡಬೇಕು ಅಂತಕ್ಕಂಥ ಒಂದು ನರೇಟಿವನ್ನು ಬಿಲ್ಡ್ ಮಾಡಿ ಪೊಲಿಟಿಕಲ್ ಡಿವಿಡೆಂಡ್ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಅದು ಬ್ಯಾಕ್ ಫೈರ್ ಆಯಿತು. ಮಹದಾಯಿ ವಿವಾದದ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, 2 ರಾಜ್ಯಗಳ ವಿವಾದ ಇದ್ದಾಗ ಕೇಂದ್ರ ಯಾವುದೇ ಕಾರಣಕ್ಕೂ ಹೇಗೂ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ, ಯಾರದೇ ಸರ್ಕಾರ ಇರಲಿ. ಸಿದ್ದರಾಮಯ್ಯನವರು ಏನು ಹೇಳಿದರು, ಕರ್ನಾಟಕ ದೊಡ್ಡ ರಾಜ್ಯ, ಗೋವಾ ಸಣ್ಣ ರಾಜ್ಯ, ಗೋವಾ ಮಹದಾಯಿಯನ್ನು ವಿರೋಧಿಸ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಕೇಂದ್ರ ಮಧ್ಯಪ್ರವೇಶಿಸಿ ಗೋವಾವನ್ನು ಮನವೊಲಿಸಬೇಕು ಅಂತಕ್ಕಂಥ ಒಕ್ಕೂಟ ವ್ಯವಸ್ಥೆಯಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿತ್ತು. ಆದರೆ ಅದನ್ನು ಆ ವಿಷಯವನ್ನು ಪ್ರಸ್ತಾಪಿಸಿದರು. ಈಗ ಈ ವಿಷಯಕ್ಕೆ ಬರೋಣ. 2000 ಅಂದರೆ ಸಿದ್ದರಾಮಯ್ಯನವ್ರು ಹೇಳ್ತಾ ನೋಡಿ, ಪೊಲಿಟಿಕಲ್ ನರೇಟಿವ್ ಏನಾಗುತ್ತೆ ಅದು ಪ್ರತ್ಯೇಕ ವಿಷಯ. ಅದು ಲಾಭ ಆಗುತ್ತಾ ಬಿಡುತ್ತಾ ಅದು ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಆದರೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಎತ್ತಾ ಇರತಕ್ಕಂಥ ಒಂದು ಪ್ರಶ್ನೆ ಏನಿದೆ ಅದು ವಾಜಿಬ್, ಅದು ಲೆಜಿಟಿಮೇಟ್ ಇದೆ.
2021ರಲ್ಲಿ 15th ಫೈನಾನ್ಸ್ ಕಮಿಷನ್ನ ಸಂದರ್ಭದಲ್ಲಿ ಯಾವ ಮಾನದಂಡಗಳನ್ನು ಅನುಸರಿಸಲಾಯಿತೋ ಆ ಮಾನದಂಡಗಳ ಆಧಾರದ ಮೇಲೆ ಅನುದಾನ ಫಿಕ್ಸ್ ಆದಾಗ ಕೇಂದ್ರದ ಟ್ಯಾಕ್ಸ್ನ ಪಾಲು ನಮಗೇನು ಬರಬೇಕು ಅದರಲ್ಲಿ ಕಡಿಮೆ ಆಗಿದೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಮಾನದಂಡ ಮುಖ್ಯವಾಗಿರ್ತಕ್ಕಂಥ ಕಾರಣ 71ರ ಜನಗಣತಿಯನ್ನು ಪಾಯಿಂಟಾಗಿ ಇಟ್ಕೊಳ್ಳದೆ 2011ರ ಜನಗಣತಿಯನ್ನು ಇಟ್ಕೊಂಡಿದ್ದರಿಂದ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿರ್ತಕ್ಕಂಥ ಕರ್ನಾಟಕಕ್ಕೆ ಅನ್ಯಾಯ ಆಯಿತು. ಪಾಪ್ಯುಲೇಷನ್ ಕಂಟ್ರೋಲ್ ಮಾಡದೇ ಇರತಕ್ಕಂಥ ರಾಜ್ಯಗಳಿಗೆ ಟ್ಯಾಕ್ಸ್ ಡಿವ್ಯಾಲ್ಯೂಷನ್, ಯಾಕಂದರೆ ತಲಾ ಆದಾಯವನ್ನು ಲೆಕ್ಕ ಹಾಕಲಾಗತ್ತೆ, ಟ್ಯಾಕ್ಸ್ ಡಿವ್ಯಾಲ್ಯೂಷನ್ ಜಾಸ್ತಿ ಸಿಕ್ತು. ಬೇರೆ ಬೇರೆ ಕೌಂಟರ್ಸ್ನಲ್ಲೂ ಕೂಡ ಕರ್ನಾಟಕಕ್ಕೆ ಮತ್ತು ಉಳಿದ ತೆಲಂಗಾಣ ಇರ್ಬೋದು, ತಮಿಳ್ನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಆ ರಾಜ್ಯಗಳಿಗೆ ಸ್ವಲ್ಪ ಮಟ್ಟಿಗಿನ ಅನುದಾನ ಕಡಿಮೆ ಆಗಿದೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಅನೇಕ ಬಾರಿ ಏನಾಗುತ್ತೆ, ಡಬಲ್ ಇಂಜಿನ್ ಸರ್ಕಾರ ಮೇಲೆ ಅದೇ ಸರ್ಕಾರ ಇದ್ದಾಗ ಕೆಳಗಡೆಯ ನಾಯಕರು ಜನಪ್ರಿಯ ನಾಯಕತ್ವ ಇದ್ದಾಗ ಆ ಪ್ರಶ್ನೆಯನ್ನು ಎಬ್ಬಿಸಲಿಕ್ಕೆ ಸಾಧ್ಯ ಆಗಲ್ಲ. ಯಡಿಯೂರಪ್ಪನವರು ಬೊಮ್ಮಾಯಿಯವರು ಕೂಡ ಈ ವಿಷಯವನ್ನು ಹೆಚ್ಚು ಗಟ್ಟಿಯಾಗಿ ಪ್ರಸ್ತಾಪಿಸ್ಬೋದಿತ್ತು. ಈಗ ನೋಡಿ, ಯಾರೇ ಪ್ರಸ್ತಾಪಿಸಿದ್ರು, ಸಿದ್ದರಾಮಯ್ಯನವರು ಈಗ ಪ್ರಸ್ತಾಪಿಸ್ತಾ ಇದ್ದಾರೆ, ಹೋರಾಟ ನಡೆಸಿದ್ದಾರೆ, ಅದರ ಅರ್ಥ ಏನೋ ಈಗ ಸರಿಯಾಗ್ಬಿಡುತ್ತೆ ಅಂತಕ್ಕಂಥದ್ದಿಲ್ಲ. 16th ಫೈನಾನ್ಸ್ ಕಮಿಷನನ್ನು ಈಗೇನು ರಚನೆ ಆಗುತ್ತೆ ಮತ್ತು 2026ಕ್ಕೆ 16th ಫೈನಾನ್ಸ್ ಕಮಿಷನ್ ಬರುತ್ತೆ, ಆಗ ಮಾತ್ರ ಈ ವ್ಯವಸ್ಥೆಯನ್ನು ಸ್ವಲ್ಪ ಮಟ್ಟಿಗೆ ಸರಿಪಡಿಸ್ಬೋದು. ಅದು ಮಾನದಂಡಗಳ ವಿಚಾರದಲ್ಲಿ ಅದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ ಈಗ. ಆದರೆ ಪೊಲಿಟಿಕಲಿ ಒಂದು ವಿಷಯವನ್ನು ಪ್ರಸ್ತಾಪಿಸಬೇಕಿತ್ತು. ಲೋಕಸಭಾ ನೋಡಿ, BJP ಈಸ್ ಡೂಯಿಂಗ್ ಪಾಲಿಟಿಕ್ಸ್. ರಾಮ ಮಂದಿರ ಉದ್ಘಾಟನೆಯನ್ನು ಚುನಾವಣೆಗೆ 2 ತಿಂಗಳು ಮುಂಚೆ ತಂದು BJP ಪಾಲಿಟಿಕ್ಸ್ ಮಾಡ್ಬೋದಾದರೆ, ಸಿದ್ದರಾಮಯ್ಯ ಎಲ್ರಿಗೂ ಅಧಿಕಾರವಿದೆ. ರಾಜಕಾರಣ ಒಬ್ಬರೇ ನಡೆಸಬೇಕು ಅಂತಿಲ್ಲ, ಎಲ್ಲರೂ ರಾಜಕಾರಣವನ್ನು ನಡೆಸಲಿಕ್ಕೆ ಅಧಿಕಾರ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಈ ಅನುದಾನ ತಾರತಮ್ಯದ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಒಂದು ಮಟ್ಟಿಗೆ ಒಂದು ನರೇಟಿವನ್ನು ಸೆಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ರಾಜಕಾರಣದ ಚುನಾವಣೆಗಳು ಅದರ ಆಧಾರದ ಮೇಲೆ ನಡೆಯುತ್ತಾ ಅಂತಕ್ಕಂಥದ್ರ ಬಗ್ಗೆ ನನಗೆ ಪ್ರಶ್ನೆಗಳಿವೆ. ಯಾಕಂದರೆ ಕರ್ನಾಟಕದಲ್ಲಿ ಎಂದಿಗೂ ಕೂಡ ಕನ್ನಡ ಅಥವಾ ನಮ್ಮ ಕೇಂದ್ರ ವರ್ಸಸ್ ರಾಜ್ಯ ಅನ್ನುವ ಆಧಾರದ ಮೇಲೆ ತಮಿಳುನಾಡಿನಂತೆ ಇಲ್ಲಿ ಚುನಾವಣೆಗಳು ನಡೆದಿಲ್ಲ. ಇಲ್ಲಗೇ ನೀವು ಎಷ್ಟೇ ಏನೇನೋ ಮಾಡಿ ಕೊನೆಗೆ ಜಾತಿಯ ಚುನಾವಣೆಗಳೇ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ನಡೀತವೆ. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆದರೆ 16th ಫೈನಾನ್ಸ್ ಕಮಿಷನ್ನ ಸಂದರ್ಭದಲ್ಲಿ ಕರ್ನಾಟಕದ ಈ ವಿರೋಧ ಏನಿದೆ ಇದು ನಿಶ್ಚಿತವಾಗಿ ಗಣನೆಗೆ ತೆಗೆದುಕೊಳ್ಳಬೇಕಾಗತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಪ್ರತಿಭಟನೆ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಏನು ವಿಧಾನಸಭೆಯ ನಿರ್ಣಯ ಇದೆ ಅದು ತನ್ನದೇ ಆಗಿರ್ತಕ್ಕಂಥ ಲಾಭವನ್ನು ಕರ್ನಾಟಕಕ್ಕೆ ತರಬಹುದು ಅಂತ ನನಗನ್ಸುತ್ತೆ ವಿಸಾವೇ 16th ಫೈನಾನ್ಸ್ ಕಮಿಷನ್. ಎರಡನೇದು MSP. ದ್ಯಾಟ್ ಈಸ್ ಪ್ಯೂರ್ಲಿ ಎ ಪೊಲಿಟಿಕಲ್ ನಿರ್ಣಯ. ಯಾಕಂದರೆ MSP ಸ್ವಾಮಿನಾಥನ್ ವರದಿಯ ಪ್ರಕಾರ MSPಯನ್ನು ತರಬೇಕು ಅಂತಕ್ಕಂಥದ್ದನ್ನು ಎಲ್ಲ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಹೇಳ್ತವೆ. ಆದರೆ ಸರ್ಕಾರ ಬಂದ ನಂತರ ಅವ್ರಿಗೆ ಅರ್ಥ ಆಗುತ್ತೆ ಇಷ್ಟೊಂದು ಪ್ರಮಾಣದ ಹಣವನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ. ಮತ್ತು ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಇದನ್ನು ಲೀಗಲೈಸ್ ಮಾಡ್ತಕ್ಕಂಥದ್ದನ್ನು ರೈತ ಸಂಘಟನೆಗಳು ಕೇಳ್ತಾ ಇವೆ. ಬಟ್ ಸರ್ಕಾರಗಳಿಗೆ ಅನಿಸ್ತಾ ಇದೆ ಅಷ್ಟೊಂದು ಪ್ರಮಾಣದ ಹಣವನ್ನು ಎಲ್ಲಿ ತರೋದು. ಮತ್ತು ಈ MSP ಒಂದೇ ಕೃಷಿ ಕ್ಷೇತ್ರದ ಉದ್ಧಾರಕ್ಕೆ ಮಾನದಂಡ ಅಂತಕ್ಕಂಥದ್ದೇನು ಇದೆ ಅದು ಅನೇಕ ಸರ್ಕಾರಗಳಿಗೆ ಅದು ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್ ಅಂತ ಅನಿಸುತ್ತೆ. ಹೀಗಾಗಿ ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಇವತ್ತು MSP ಕಾಂಗ್ರೆಸ್ನ ನಿರ್ಣಯ ಇದೆ. 2011ರಲ್ಲಿ ಇತ್ತಲ್ವಾ, ಇತ್ತು. ಸ್ವಾಮಿನಾಥನ್ ಆಯೋಗದ ವರದಿ ಬಂದಿತ್ತು. ಅವರೇನು ಹೇಳ್ತಾ ಇದ್ರು, CO2+50 ಕೊಡಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯಾರು? ಸ್ವಾಮಿನಾಥನ್ ಆಯೋಗದ ವರದಿಯಲ್ಲಿ. ಕಾಂಗ್ರೆಸ್ ಸರ್ಕಾರ ಕೂಡ ಹಣ ಒದಗಿಸ್ಬೋದಿತ್ತು. UPA 2ಗೆ ಹಣ ಹೊಂದಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಬಿಲ್ಲನ್ನು ಕೂಡ ಸಪೋರ್ಟ್ ಮಾಡಲಿಲ್ಲ. ಹೀಗಿರುವಾಗ ಈಗ ಪೊಲಿಟಿಕಲ್ ರೀಸನ್ಸ್ಗೋಸ್ಕರ ರೈತರು ಪ್ರತಿಭಟನೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮಿನಾಥನ್ ಆಯೋಗದ ವರದಿಯ ಸಂಪೂರ್ಣ ಜಾರಿ ಅಂತಕ್ಕಂಥದ್ದನ್ನು ವಿಧಾನಸಭೆಯ ನಿರ್ಣಯದ ಮೂಲಕ ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ. ಸ್ವಾಭಾವಿಕವಾಗಿ ಕೇಂದ್ರದ ವಿರುದ್ಧ ಇದ್ದಾಗ BJP ನಾಯಕರು ಅದಕ್ಕೆ ಬೆಂಬಲವನ್ನು ಕೊಡಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಹೀಗಾಗಿ BJP ನಾಯಕರು ಇವತ್ತು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಏಕಪಕ್ಷೀಯವಾಗಿ ಹೇಗೆ ನಿರ್ಣಯವನ್ನು ತೆಗೆದುಕೊಳ್ಳಾಯಿತು ಅಂತಕ್ಕಂಥದ್ದು. ಸ್ವಾಮಿನಾಥನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯ ವಿಧಾನಸಭೆಯ ನಿರ್ಣಯ ಏನಿದೆ ಅದೊಂದು ರೀತಿಯಾಗಿರ್ತಕ್ಕಂಥ ಔಪಚಾರಿಕ ನಿರ್ಣಯ. ಆದರೆ ಅನುದಾನ ತಾರತಮ್ಯದ ಬಗ್ಗೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯದಿಂದ
16th ಫೈನಾನ್ಸ್ ಕಮಿಷನ್ ತನ್ನ ವರದಿಯನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಇತರ ದಕ್ಷಿಣದ ರಾಜ್ಯಗಳು ಎತ್ತಾ ಇರತಕ್ಕಂಥ ಪ್ರಶ್ನೆ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕನ್ಸಿಡ್ರೇಷನ್ ಆಗುತ್ತೆ ಅಂತ ನನಗನ್ಸುತ್ತೆ. ನೀವು ಪ್ರಶ್ನೆನೇ ಎತ್ತಲಿಲ್ಲ ಅಂತಂದರೆ ಹೌದು, ಅನೇಕ ಬಾರಿ ಏನಾಗುತ್ತೆ, ಇದನ್ನು ಭಾಳ ವಿಸ್ತೃತವಾಗಿ ಲಾಸ್ಟ್ ಟೈಮ್ ಕೂಡ ನಾವು ಚರ್ಚೆ ಮಾಡಿದ್ವಿ. ಅನುದಾನ ತಾರತಮ್ಯ ಯಾಕಾಗುತ್ತೆ ಅಂತಂದರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ ರಾಜ್ಯಗಳಿಗೆ ಇದು ನುಕ್ಸಾನ್ ಆಗ್ತದೆ, ಉತ್ತರದ ರಾಜ್ಯಗಳು ಅದನ್ನು ಮಾಡಲಿಲ್ಲ, ಅವ್ರಿಗೆ ಲಾಭ ಆಗ್ತದೆ ಅಂತ. ಹೌದು, ಹೆಚ್ಚು ಹಣ ಅವ್ರಿಗೆ ಸಿಗ್ತಾ ಇದೆ, ಸಹಜ. ನೋಡಿ, ಒಂದು ಹೇಳ, ಭಾರತದ ಯಾವುದೇ ರಾಜ್ಯಕ್ಕೆ ಹಣವನ್ನು ಕೊಟ್ಟು ಆ ರಾಜ್ಯವನ್ನು ಅಭಿವೃದ್ಧಿ ಆಗ್ತಕ್ಕಂಥದ್ರ ಬಗ್ಗೆ ಯಾರದೇ ಎರಡು ಪ್ರಶ್ನೆಗಳಿಲ್ಲ. ಉತ್ತರ ಪ್ರದೇಶ ಅಭಿವೃದ್ಧಿ ಆಗಬೇಕು, ಬಿಹಾರ ಅಭಿವೃದ್ಧಿ ಆಗಬೇಕು. ಉತ್ತರ ಪ್ರದೇಶ ಬಿಹಾರ ಅಭಿವೃದ್ಧಿ ಆದರೆ ಮೈಗ್ರೇಷನ್ ಸ್ಟಾಪ್ ಆಗುತ್ತೆ. ಈ ಮಹಾನಗರಗಳ ಮೇಲಿನ ಒತ್ತಡ ಏನಿದೆ ಅದು ಉತ್ತರದ ರಾಜ್ಯಗಳಲ್ಲಿ ಜಾಸ್ತಿ ಸಿಗುತ್ತೆ. ಉತ್ತರದ ರಾಜ್ಯಗಳಲ್ಲಿ ಭೂಮಿ ಇದೆ, ಆದರೆ ಉದ್ಯೋಗದ ಅವಕಾಶಗಳಿಲ್ಲ. ಅಲ್ಲಿ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಬೇಕು, ಮೂಲಭೂತ ಸೌಕರ್ಯ ಅಲ್ಲಿ ಸೃಷ್ಟಿಯಾಗಬೇಕು, ಅಲ್ಲಿ ಹಣ. ಈಗ ನೀವು ಕರ್ನಾಟಕದ ಯಾವುದೇ ಜಿಲ್ಲಾ ಕೇಂದ್ರವನ್ನು ತೆಗೆದುಕೊಂಡು ನೋಡಿದರೂ, ಯು ಪಿ ಬಿಹಾರದ ಜಿಲ್ಲಾ ಕೇಂದ್ರವನ್ನು ತೆಗೆದುಕೊಂಡು ನೋಡಿದರೂ ನಿಮಗೆ ಮೂಲಭೂತ ಸೌಕರ್ಯದಲ್ಲೇ ಅಜಗಜಾಂತರ ವ್ಯತ್ಯಾಸ ಬರುತ್ತೆ. ಆದರೆ ಅದರ ಅರ್ಥ ನಮಗೆ ಬರಬೇಕಾಗಿರ್ತಕ್ಕಂಥ ಪಾಲು ಬರಬಾರ್ದು ಅಂತಕ್ಕಂಥದ್ದು. ಅಂದರೆ ನಮಗೆ ಕಡಿಮೆ ಮಾಡಿ ಅಲ್ಲಿ ಜಾಸ್ತಿ ಕೊಡಿ ಅಂತಕ್ಕಂಥದ್ದಲ್ಲ. ನಮಗೆ ಬರಬೇಕಾಗಿರ್ತಕ್ಕಂಥ ಪಾಲು ನಮಗೆ ಬರಬೇಕು, ಅವ್ರಿಗೆ ಹೋಗಬೇಕಾಗಿರ್ತಕ್ಕಂಥ ಪಾಲು ಅಲ್ಲಿ ಹೋಗಬೇಕು. ಅಲ್ಲಿ ಬರೀ ಕರ್ನಾಟಕಕ್ಕೆ ಯಾಕೆ ಇದು ಕಡಿಮೆ ಆಯಿತು, ಯಾವ ಮಾನದಂಡ? ಈ ಕರ್ನಾಟಕ ಎತ್ತಾ ಇರ್ತಕ್ಕಂಥ ಪ್ರಶ್ನೆ ಏನಿದೆ, ಇದಕ್ಕೆ ಫೈನಾನ್ಸ್ ಕಮಿಷನ್ ನೆಕ್ಸ್ಟ್ ಟೈಮ್ 16ನೇ ಫೈನಾನ್ಸ್ ಕಮಿಷನ್ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಈ ಮಾನದಂಡಗಳಿಂದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗೋದಾದರೆ ಆ ಮಾನದಂಡಗಳನ್ನು ಸ್ವಲ್ಪ, ಈಗ ನೋಡಿ, ಟ್ಯಾಕ್ಸ್ ಡಿವ್ಯಾಲ್ಯೂಯೇಷನ್ ಅಂದರೆ ಏನು, ನಿಮಗೆ 10% ಕೇಳ್ತಾ ಇದ್ದೇನೆ ಕರ್ನಾಟಕ ಸರ್ಕಾರ. ಈಗ ಯು ಪಿಗೆ 16% ಸಿಗುತ್ತೆ, ಅಷ್ಟು ಹಣವನ್ನು ನಾವೇನು ಕೇಳ್ತೀವಿ ಇಲ್ಲ. ನಮಗೆ ಲಾಸ್ಟ್ ಟೈಮ್ ಎಷ್ಟು ಬರ್ತಾಯಿತ್ತು, 4.6 4.7 ಅಷ್ಟು ಡಿವ್ಯಾಲ್ಯೂಯೇಷನ್ ಟ್ಯಾಕ್ಸ್ ನಮ್ಗೆ ಬರಲಿ ಅಂತಕ್ಕಂಥದ್ದನ್ನು ಕರ್ನಾಟಕ ಕೇಳ್ತಾ ಇದೆ. ಆ ಮಟ್ಟಕ್ಕೆ ವಿಧಾನಸಭೆಯ ನಿರ್ಣಯ ನನಗನ್ಸುತ್ತೆ. ಬರೀ ಪ್ರತಿಭಟನೆ ಮಾಡಿ ಅದನ್ನು ತಾರ್ಕಿಕ ಅಂತ್ಯ, ಅದಕ್ಕೊಂದು ಲಾಜಿಕಲ್ ಎಂಡ್ ಬೇಕಾಗುತ್ತೆ. ದಟ್ ಲಾಜಿಕಲ್ ಎಂಡ್ ಈಸ್ ವಿಧಾನಸಭೆಯ ನಿರ್ಣಯ. ನ್ಯಾಚುರಲಿ ಸಿದ್ದರಾಮಯ್ಯನವರು ಇದನ್ನು ಪೊಲಿಟಿಕಲ್ ಡಿವಿಡೆಂಡ್ ಆಗಿ ಬಳಸ್ತಾರೆ. BJPಯ ನ್ಯಾಷನಲಿಸಮ್ ವರ್ಸಸ್ ಅವ್ರದ್ದೊಂದು ಸಣ್ಣ ರೀತಿಯ ರಾಷ್ಟ್ರೀಯ ಪಕ್ಷದಲ್ಲಿ ಇಟ್ಕೊಂಡು ಒಂದು ಪ್ರಾದೇಶಿಕತಾವಾದವನ್ನು ಮಂಡಿಸ್ತಾರೆ. ಅದಕ್ಕೆ ಎಷ್ಟರ ಮಟ್ಟಿಗೆ ಜನ ಬೆಂಬಲ ಕೊಡ್ತಾರೆ ಅನ್ನೋದು ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ, ಬ್ರೇಕ್ ನಂತರ ಮತ್ತಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.